ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ವೀರ ವಿರಾಗಿಣಿ ಆಧ್ಯಾತ್ಮದ ಶ್ರೀಗಿರಿಯನ್ನೇರಿದ ಚೆನ್ನಮಲ್ಲಿಕಾರ್ಜುನಯ್ಯನಿಗೆ ಮೀಸಲು ಕುಸುಮವಾದ ಪರಮಾತ್ಮನಿಗೆ ಎಡೆಯಾದ ವೀರ ವಿರಾಗಿಣಿ ಶಿವಯೋಗಿಣಿ ಮಾತೆ ಅಕ್ಕ ಮಹಾದೇವಿಯವರ ಜೀವನ ಚರಿತ್ರೆಯನ್ನು ಮಾತಾಜಿಯವರು ಬರೆದಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಿನ್ನೆ ದಿನ 3ನೇ ಅಧ್ಯಾಯ ನೋಡ್ತಾ ಇದ್ದೀವಿ, ಧರ್ಮ ಸಂಸ್ಕಾರ ಅಲ್ವಾ. ಇದರಲ್ಲಿ ಎಲ್ಲಿಗೆ ನಿಲ್ಸಿದ್ವಿ ಅಂತಂದ್ರೆ, ಓಂಕಾರ ಶೆಟ್ಟಿಗೆ ಕರೆ ಬರುತ್ತೆ, ಏನು ಅಂಗಡಿ ಕಡೆಯಿಂದ ದೇವಸ್ಥಾನದ ಕಡೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಅಂಗಡಿ ಕಡೆಯಿಂದ ಕರೆ ಬರುತ್ತೆ. ಅಂದ್ರೆ ಗುರುಗಳು ಬಂದಿದ್ದಾರೆ ಅಂತ ಸುದ್ದಿ ಬರುತ್ತೆ. ಅಂದ್ರೆ ಅವರು 5 ವರ್ಷದ ಹಿಂದೆ ಹೋಗಿರ್ತಾರೆ, ಗುರುಲಿಂಗ ಶಿವಾಚಾರ್ಯರನ್ನವರು ಶ್ರೀಗಿರಿ ಹೋಗಿರ್ತಾರೆ. ಪ್ರತಿ 5 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಅವ್ರು ಹೋಗೋದು ಪರಿಪಾಠ ಇಟ್ಕೊಂಡಿರ್ತಾರೆ, ಅಂದ್ರೆ ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ. ಸೊ ಗುರುಗಳಿಗೆ ಇವರು ನಡ್ಕೊಂತಿರ್ತಾರೆ ದಂಪತಿಗಳು, ಓಂಕಾರ ಶೆಟ್ಟಿ ಲಿಂಗಮ್ನವರು. ಇನ್ನೇನು ಗುರುಗಳ ಭೇಟಿಗೆ ತುಂಬಾ ಆನಂದ ಆಗಿರುತ್ತೆ ಓಂಕಾರ ಶೆಟ್ಟಿ ಲಿಂಗಮ್ನವ್ರಿಗೆ. ತುಂಬಾ ಬೇಜಾರಲ್ಲಿರ್ತಾರೆ, ಗುರುಗಳು ಇಲ್ವಲ್ಲ. ಪ್ರತಿದಿನ ಗುರುಗಳ ದರ್ಶನ, ಅವ್ರದ್ದು ವಾಣಿ ಕೇಳೋದ್ರಿಂದನೇ ಅವ್ರ ದಿನ ಪ್ರಾರಂಭ ಆಗ್ತಾ ಇರುತ್ತೆ. ಸೊ 5 ವರ್ಷದಿಂದ ಅವರು ಬಂದಿರೋದಿಲ್ಲ. ಸೊ ಬಂದಿದ್ದಾರೆ ಅಂತ ಸುದ್ದಿ ಕೇಳಿ ತುಂಬಾ ಸಂತೋಷ ಆಗಿರುತ್ತೆ. ಸರಿ, ಗುರುಗಳ ಕಡೆ ಹೋಗ್ಬೇಕು ಅಂತ ರೆಡಿ ಆಗ್ತಿರೋ ಧಾವಂತದಲ್ಲಿ ಬೆಳಗ್ಗೆ ಅಂಗಡಿ ಕಡೆಯಿಂದ ಅವ್ರಿಗೆ ಕರೆ ಬರುತ್ತೆ. ಇಲ್ಲ, ಹೀಗೆ ಸಭೆ ಏರ್ಪಡಿಸಿದ್ದೀವಿ, ಬರ್ಬೇಕು ನೀವು, ತಕ್ಷಣ ಹೊರಡ್ಬೇಕು ಅಂತ ಕರೆ ಬರುತ್ತೆ. ಸರಿ ಆಯ್ತು, ಸಾಯಂಕಾಲ ದೇವಸ್ಥಾನ ಕಡೆ ಹೋದ್ರಾಯ್ತು ಅಂತ ತಿಳ್ಕೊಂಡು ಬೆಳಗಿಂದೆಲ್ಲ ದಿನಚರಿಯನ್ನು ಮುಗಿಸ್ಕೊಂಡು ಓಂಕಾರ ಶೆಟ್ಟಿ ಅವರು ಅಂಗಡಿ ಕಡೆ ಹೋಗ್ತಾರೆ. ಹೋದಾಗ ಅವ್ರಿಗೆ ಅಲ್ಲೊಂದು ಆಶ್ಚರ್ಯ ಕಾದಿರುತ್ತೆ. ಯಾವಾಗ್ಲೂ ಅಂಗಡಿ ಕಡೆ ಸಭೆ ಸೇರ್ಬೇಕಾದ್ರೆ ಮುಂಚಿತವಾಗಿ ತಿಳಿಸಿರ್ತಾರೆ, ಈ ವಿಷಯಕ್ಕೆ ಸೇರ್ತಾ ಇದ್ದೀವಿ, ಇಂಥವ್ರೆಲ್ಲ ಬರ್ತಾ ಇದ್ದಾರೆ, ಇಷ್ಟೊತ್ತಿಗೆ ಸೇರೋಣ ಎಲ್ರು ಅಂತ ತಿಳ್ಕೊಂಡು ಮೊದಲೇ ನಿಶ್ಚಯ ಮಾಡಿ ಸೇರೋದೊಂದು ಪರಿಪಾಠ ಇರುತ್ತೆ. ಆದ್ರೆ ಯಾವತ್ತು ಅವ್ರಿಗೆ ಆಶ್ಚರ್ಯ ಕಾದಿತ್ತು. ದೇವಸ್ಥಾನದ ಹತ್ರ ಇರೋ ಎಲ್ಲ ಜನಗಳು ಬಂದಿರ್ತಾರೆ, ಆಮೇಲೆ ಒಂದ್ ಸ್ವಲ್ಪ ಜಂಗಮರು ಬಂದಿರ್ತಾರೆ. ಅಂದ್ರೆ ಗುರುಗಳ ಜೊತೆಗೆ ಸಾಕಷ್ಟು ಕಲ್ಯಾಣದಿಂದ ಶರಣರು ಬಂದಿರ್ತಾರೆ. ಅವರಲ್ಲೂ ಕೂಡ ಕೆಲವೊಬ್ರು ಬಂದಿರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಓಂಕಾರ ಶೆಟ್ಟಿ ಅವರು ಕೇಳ್ತಾರೆ ಅಲ್ಲಿ ಕುಂದಂತ ಹಿರಿಯರಿಗೆಲ್ಲರಿಗೂ, ಏನಿದು ದಿಢೀರ್ ಸಮಾವೇಶ, ಏನ್ ವಿಶೇಷ? ಆಶ್ಚರ್ಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾನೆ. ಅವಾಗ ಅಲ್ಲಿ ಇದ್ದವನೊಬ್ನು ವಿರೂಪಾಕ್ಷ ಭಟ್ಟ ಅಂತ, ಏನು ದೇವಸ್ಥಾನದ ಅರ್ಚಕ, ಅವನು ಮೆತ್ತಗೆ ಶುರು ಮಾಡ್ತಾನೆ ಸುದ್ದಿನ. ಇಲ್ಲ, ಊರಿನಲ್ಲಿ ಯಾರೋ ಜನ ಬಂದಿದಾರಂತೆ, ಕಾವಿಧಾರಿಗಳು ಬಂದಿದಾರಂತೆ. ಅವರೆಲ್ಲ ಹೊಲಿಗೇರಿಗಳಲ್ಲಿ ಹಾಗೂ ವೇಷಕೇರಿಗಳಲ್ಲೆಲ್ಲ ಓಡಾಡಿ ಮತ್ತೆ ಉತ್ತಮರ ಓಣಿಯಲ್ಲೂ ಕೂಡ ಬಂದು ಮತ್ತು ತತ್ವಗಳನ್ನ ಬೋಧೆ ಮಾಡ್ತಾ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರಂತೆ. ಏನ್ ಕಾಲ ಬಂತೋ ಏನೋ, ಕಾಲ ಎಲ್ಲ ಕೆಟ್ಟೋಯ್ತು, ಎಲ್ಲ ಕುಲ್ಗೆಟ್ಟು ಹೋಯ್ತು ಅಂತ ಗೊತ್ತಲ್ಲ. ಈಗ ಊರಲ್ಲಿ ಜನ ಮಾತಾಡೋ ಒಂದು ಸ್ವಭಾವ ರೀತಿ ನಾವು ನೋಡಿರ್ತೀವಿ. ಸೊ ಅಂದ್ರೆ ಅವರ ಬುದ್ಧಿಮಟ್ಟ ಎಷ್ಟಿರುತ್ತೆ, ಅವ್ರ ತಿಳುವಳಿಕೆ ಎಷ್ಟಿರುತ್ತೆ, ಅವ್ರ ಜ್ಞಾನ ಎಷ್ಟಿರುತ್ತೆ, ಅವ್ರ ಮಟ್ಟಕ್ಕೆ ಅವರು ಮಾತಾಡ್ತಾ ಇರ್ತಾರೆ. ವಿರೂಪಾಕ್ಷ ಭಟ್ಟ ಹಾಗೆ ಹೇಳ್ತಾನಂತೆ, ಎಲ್ಲ ಕಾಲ ಕೆಟ್ಟೋಯ್ತು ಕಣ್ರಿ, ಕುಲ್ಗೆಟ್ಟು ಹೋಯ್ತು ಅಂತ ಹೇಳ್ತಾನಂತೆ. ಅಲ್ಲ, ಗುರುಲಿಂಗ ಶಿವಾಚಾರ್ಯರು ತಿಳಿದವರು, ಅವರೇ ಕರ್ಕೊಂಡ್ ಬಂದಿದಾರಂತೆ ಆ ಜಂಗಮರ್ನೆಲ್ಲ. ಅವರ ವಿಚಾರಧಾರೆಗೆ, ಅವ್ರ ತತ್ವಗಳಿಗೆ ಮಾರು ಹೋಗಿ, ಅವರ ಅನುಭವಕ್ಕೆ ಮಾರು ಹೋಗಿ ದೇವಸ್ಥಾನದಲ್ಲೇ ಅವ್ರಿಗೆ ವಾಸ ಮಾಡ್ಲಿಕ್ಕೆ, ಉಳ್ಕೊಳ್ಳಿಕ್ಕೆ ದೇವಸ್ಥಾನ ಕೊಟ್ಬಿಟ್ಟಿದಾರಂತೆ. ಇದಕ್ಕೆಲ್ಲ ಏನ್ ಹೇಳೋದು ಅವ್ರ ಬುದ್ಧಿಗೆ
ಅವ್ರಿಗೆ ಯಾಕಿಂತ ಬುದ್ಧಿ ಬಂತು ಅಂತ ಮೈಲಾರ ಶೆಟ್ಟಿ ಅನ್ನೋ ಇನ್ನೊಬ್ನ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂತಿರ್ತಾರೆ ಓಂಕಾರ ಶೆಟ್ಟಿ ಅವರು. ಸ್ವಲ್ಪ ತಡ್ರಿ, ಹಂಗೆಲ್ಲ ದುಡುಕ್ಬಾರ್ದು. ಗುರುಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ. ಅವರಿಗೆ ಧರ್ಮದ ಬಗ್ಗೆ, ವೈಚಾರಿಕ ಪ್ರಜ್ಞೆ, ಎಲ್ಲದ್ರ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತ ನಮ್ಗೆಲ್ಲ ಗೊತ್ತಿದ್ದ ವಿಷಯನೇ. ಗುರುಗಳು ಬಂದಿದ್ದೇ ನಿನ್ನೆ ಬಂದಿದ್ದಾರೆ. ನಮಗೆಲ್ಲರಿಗೂ ವಿಷಯ ಗೊತ್ತಾಗಿದ್ದೇ ಇವತ್ತು ಬೆಳಗ್ಗೆ ತಾನೇ ಗೊತ್ತಾಗಿದೆ. ಸೊ ಏನು ವಿಷಯ, ಏನು ಎತ್ತ ಅನ್ನೋ ತಿಳ್ಕೊಳ್ದೇನೆ ಯಾರು ಬಾಯಿ ಬಂದ ಹಾಗೆ ಮಾತಾಡೋದು ಅಷ್ಟು ಸರಿಯಲ್ಲ. ಗುರುಗಳ ಬಗ್ಗೆ ಏನು ಅಂತ ವಿಚಾರಿಸೋಣ, ದೇವಸ್ಥಾನ ಕಡೆ ಹೋಗೋಣ, ಗುರುಗಳ ಜೊತೆ ಗುರುಗಳ ದರ್ಶನ ಪಡ್ಕೊಂಡು ಏನ್ ವಿಷಯ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ವಿಚಾರ ಮಾಡ್ಲಿಕ್ಕೆ ಬರುತ್ತೆ. ಅವಸರ ಮಾಡೋದು ಬೇಡ ಅಂತ ತುಂಬಾ ಸಮಾಧಾನದಿಂದ ಓಂಕಾರ ಶೆಟ್ಟಿ ಅವ್ರು ಹೇಳ್ತಾರೆ. ಓಂಕಾರ ಶೆಟ್ಟಿ ಅವ್ರಿಗೆ ಎಲ್ರು ಗೌರವ ಕೊಡ್ತಿರ್ತಾರೆ, ಅವ್ರ ಮಾತಿಗೆ ಎಲ್ರು ಬೆಲೆ ಕೊಡ್ತಿರ್ತಾರೆ ಊರಿನಲ್ಲಿ. ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ರು ಸುಮ್ನೆ ಆಗ್ತಾರೆ. ಅಲ್ಲಿ ಸಭೆ ಚೆದುರುತ್ತೆ. ಸರಿ ಆಯ್ತು, ಇನ್ನು ಸಂಜೆ ಆಗುತ್ತೆ. ನಿನ್ನೆ ಎಲ್ಲ ಮತ್ ಮನೆ ಕಡೆ ಎಲ್ಲ ಬಂದಿರ್ತಾರಲ್ಲ, ಜಂಗಮರು ಬಂದು ತತ್ವ ಹೇಳಿರ್ತಾರೆ, ಅದ್ರದ್ದು ಅರ್ಥ ಕೇಳ್ಕೊಂಡಿರ್ತಾರೆ, ಆನಂದ ಪಟ್ಟಿರ್ತಾರಲ್ಲ ಏನು ಓಂಕಾರ ಶೆಟ್ಟಿ ಲಿಂಗಮ್ಮನವರು. ಸರಿ, ಅವ್ರಿಗೆ ತುಂಬಾ ಸಂತೋಷನೂ ಕೂಡ ಆಗಿರುತ್ತೆ ಗುರುಗಳು ಬಂದಿರೋದು. ಬೇಗ ಬೇಗ ಸಾಯಂಕಾಲ ರೆಡಿ ಆಗಿ ಇನ್ನು ಸಾಯಂಕಾಲದ್ದು ಅಂಗಡಿ ವ್ಯವಹಾರ ಎಲ್ಲ ಅವ್ರ ಅಣ್ಣ ಶಿವದೇವ ಶೆಟ್ಟಿ ಮಗ ಸದಾಶಿವ ಶೆಟ್ಟಿ ಅಂತ ಇರ್ತಾನೆ, ಆ ಹುಡುಗನಿಗೆ ಸ್ವಲ್ಪ ಅಂಗಡಿ ನೋಡ್ಕೊರ್ಪ ಅಂತ ಹೇಳ್ಬಿಟ್ಟು ತಾವಿಬ್ರು ಗಂಡ ಹೆಂಡತಿ ಗುರುಗಳು ನೋಡ್ಲಿಕ್ಕೆ ಹೋದಾಗ ನಾವೆಲ್ಲ ಏನೇನ್ ತಗೊಂಡ್ ಹೋಗ್ತೀವಲ್ಲ, ಹಣ್ಣು ಹೂವು ಎಲ್ಲ ತಗೊಂಡ್ ಹೋಗ್ತೀವಲ್ವಾ, ಹಾಗೆ ಅದೇ ರೀತಿ ಅವರು ಕೂಡ ಫಲಪುಷ್ಪ ಸಮೇತ ಗುರುಗಳ ಭೇಟಿಗೆ ತುಂಬಾ ಪ್ರೀತಿಯಿಂದ ಆನಂದದಿಂದ ಆತುರವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇಬ್ರು ದಂಪತಿಗಳು ಬರ್ತಿರ್ತಾರೆ, ಫಲಪುಷ್ಪ ಹಿಡ್ಕೊಂಡು ಗುರುಗಳು ಹಿಂಗೆ ಪೀಠದ ಮೇಲೆ ಕೂತಿರ್ತಾರೆ. ಅವ್ರ ಮುಖದಲ್ಲಿರ್ತಕ್ಕಂಥ ತೇಜಸ್ಸು, ಆನಂದ, ಕಳೆಯನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ದಂಪತಿಗಳು. ಯಾರು? ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿಯವರು. ಹೋಗಿ ಗುರುಗಳ ಆಶೀರ್ವಾದ ತಗೊಳ್ತಾರೆ. ಅವ್ರಿನ್ನೂ ಅಲ್ಲಿ ದೂರಿಂದ ಬರ್ತಿರ್ತಾರೆ ದಂಪತಿಗಳು. ಗುರುಗಳು ಅವ್ರ ಕಡೆ ವಾತ್ಸಲ್ಯದ ದೃಷ್ಟಿ ಬೀರಿ ಅವ್ರ ಹತ್ರ ಬಂದ ತಕ್ಷಣ ಮಾತನಾಡಿಸ್ತಾರೆ. ಓಂಕಾರ ಶೆಟ್ಟಿ ಲಿಂಗಮ್ಮ ತಾಯಿ, ಎಲ್ಲ ಕುಶಲವೇ ಅಂತ ಕೇಳ್ತಾರೆ. ಅವಾಗ ಇಬ್ರು ನಮಸ್ಕಾರ ಮಾಡ್ತಾ, ಎಲ್ಲ ತಮ್ಮ ಆಶೀರ್ವಾದ ಗುರುಗಳೇ, ಚೆನ್ನಾಗಿದ್ದೀವಿ ಅಂತ ತುಂಬಾ ಸಂತೋಷವಾಗಿ ಉತ್ತರ ಕೊಡ್ತಾರೆ. ಓಂಕಾರ ಶೆಟ್ಟಿ ಹೇಳ್ತಾನೆ, ಮನಸ್ಸಿಗೆ ತುಂಬಾ ಬೇಸರ. ಯಾಕಂದ್ರೆ ಗುರುಗಳು ಊರಲ್ಲಿ ಇದ್ರೆ ಮಾತ್ರ ಅವ್ರಿಗೆ ಸಂತೋಷ, ಅವ್ರು ಇಲ್ಲ ಅಂದ್ರೆ ಅವ್ರಿಗೆ ಏನೋ ಒಂಥರ ಕಳ್ಕೊಂಡಿವಿ ಅನ್ನೋ ತರ ಹೇಳ್ತಾನೆ ಓಂಕಾರ ಶೆಟ್ಟಿ. ನೀವಿಲ್ದೆ ಗುರುಗಳೇ, ನಾವು ಈ ಮಠದಲ್ಲಿ, ನಾವು ಈ ಊರಲ್ಲಿ ತಾಯಿಯನ್ನು ಅಗಲಿದ ಕರುವಿನಂತಾಗಿದ್ವಿ. ನಿಮ್ಮ ಆಗಮನದ ಸುದ್ದಿ ನಮಗೆ ತುಂಬಾ ಆಪ್ಯಾಯಮಾನವಾಗಿದೆ, ತುಂಬಾ ಸಂತೋಷವನ್ನ ತಂದ್ಕೊಟ್ಟಿದೆ. ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ತಾವ್ ಹೇಗಿದ್ದೀರಿ ಅಂತ ಕುಶಲೋಪರಿ ಮಾತನಾಡ್ತಾರೆ ಕೂತ್ಕೊಂಡು. ಅವಾಗ ಗುರುಗಳದ್ದು ಮತ್ತು ಅವ್ರದ್ದು ದಂಪತಿಗಳದ್ದು ಸಂಭಾಷಣೆ ನಡೆಯುತ್ತೆ. ಹಾಗೆ ಕೂತ್ಕೊಂಡಿದಾಗ ಸಾಕಷ್ಟು ಅಲ್ಲಿ ಶರಣರು ಕೂತಿರ್ತಾರೆ. ಅವ್ರನ್ನೆಲ್ಲ ನೋಡಿ ದಂಪತಿಗಳಿಗೆ, ಇವ್ರಿಗೆ ಇಬ್ರಿಗೂ ತುಂಬಾ ಅಚ್ಚರಿಯ ಮೇಲೆ ಅಚ್ಚರಿ ಆಗುತ್ತೆ. ತುಂಬಾ ಸಂತೋಷನೂ ಕೂಡ ಆಗತ್ತೆ. ಓಡಾಡ್ತಿರ್ತಾರೆ ಅಲ್ಲೆಲ್ಲ ಜಂಗಮರ ಮಠದಲ್ಲಿ. ಯಾವಾಗ್ಲೂ ಮಠದಲ್ಲಿ ತುಂಬಾ ಕಡಿಮೆ ಜನ, ಇವ್ರು ಯಾವಾಗ್ಲೂ ಬರ್ತಿರ್ತಾರೆ. ಮಠದ ಒಬ್ರು ಇಬ್ರು ಸ್ವಲ್ಪ ಜನ ಇರ್ತಾರೆ. ಆದ್ರೆ ಮಠ ತುಂಬಾ ತುಂಬಿ ಹೋಗಿತ್ತು. ಜಂಗಮರನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿತ್ತು. ಅವರಲ್ಲಿ ಮುಕ್ತಲ್ಲಿರ್ತಕ್ಕಂಥ ತೇಜಸ್ಸು, ಕಳೆಯನ್ನ ನೋಡಿ ಅವರು ಏನು ಕಾವಿ ಧಾರಿಗಳಾಗಿರ್ತಾರೆ, ಹಣೆಯಲ್ಲಿ ವಿಭೂತಿ ಧರಿಸಿರ್ತಾರೆ, ಕೊರಳಲ್ಲಿ ಬಟ್ಟೆಯಲ್ಲಿ ಏನೋ ಕಟ್ಕೊಂಡು ಇಳೆ ಬಿಟ್ಕೊಂಡಿರ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಲಿಂಗು ಕಟ್ಕೊಂಡಿರ್ತಾರೆ, ಅವ್ರು ಇಷ್ಟಲಿಂಗವನ್ನ ಕಟ್ಕೊಂಡಿರ್ತಾರೆ. ಇದೆಲ್ಲ ಹೊಸದು ಅನ್ಸುತ್ತೆ ಅವ್ರಿಗೆ. ಇದನ್ನೆಲ್ಲ ನೋಡಿ ಓಂಕಾರ ಶೆಟ್ಟಿ ಅವರು, ಗುರುಗಳೇ ಇವರೆಲ್ಲ ಯಾರು ಅಂತ ಓಂಕಾರ ಶೆಟ್ಟಿ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ. ಇವರೆಲ್ಲ ಜಂಗಮರು ಓಂಕಾರ ಶೆಟ್ಟಿ, ಬಸವ ಸೈನ್ಯ ಅಂತ ಹೇಳ್ತಾರೆ. ಹಾ, ಇದು ಹೊಸ ಶಬ್ದ ಅಲ್ಲ ಅವ್ರಿಗೆ. ಸೈನಿಕರು ಅಂತ ಕೇಳಿದ್ರು ಅವರು, ಆರ್ಮಿ ಅಂತ ಕೇಳಿರ್ತಾರೆ, ಸೈನಿಕರಂತ ಕೇಳಿರ್ತಾರೆ. ಏನಿದು ಬಸವ ಸೈನ್ಯ ವಿಶೇಷವಾಗಿದೆಯಲ್ಲ ಅಂತ ಆಶ್ಚರ್ಯಗೊಂಡು, ಏನಿದು ಗುರುಜಿ ಅಂತ ಹೇಳ್ಬಿಟ್ಟು ಲಿಂಗಮ್ಮ ತಾಯಿ ಕೇಳ್ತಾಳೆ. ಹೌದು ತಾಯಿ, ನಾಡನ್ನ, ರಾಜ್ಯವನ್ನ, ದೇಶದ ಗಡಿಯನ್ನ ಕಾಯೋರು ಸೈನಿಕರು.
ಸಮಾಜದಲ್ಲಿ ಇರ್ತಕ್ಕಂಥ ಏನು ಮೂಢ ಆಚರಣೆಗಳು, ಸಂಪ್ರದಾಯ, ಮೂಢ ಆಚರಣೆಗಳನ್ನ, ಗೊಡ್ಡು ಸಂಪ್ರದಾಯಗಳನ್ನ ತಮ್ಮ ತತ್ವಗಳಿಂದ, ಬೋಧೆಯಿಂದ ಬದಲಾವಣೆ ಮಾಡ್ತಕ್ಕಂಥವ್ರು, ಕಾಯ್ತಕ್ಕಂಥವ್ರು. ಅಂದ್ರೆ ಅಜ್ಞಾನ ಇರ್ತಕ್ಕಂಥ ಜನರ ಹೃದಯದಲ್ಲಿ ಭಗವಂತನ ಹೃದಯದಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ಕಳೆದು ಸುಜ್ಞಾನದ ಬೀಜವನ್ನ ಬಿತ್ತತಕ್ಕಂಥ ಕೆಲಸ ಮಾಡ್ತಿರ್ತಾರಲ್ಲ, ಅವರು ಬಸವ ಸೈನಿಕರಾಗ್ತಾರೆ, ಅವರು ತ್ಯಾಗಿಗಳಾಗ್ತಾರೆ ಅಂತ ತುಂಬಾ ಅರ್ಥಗರ್ಭಿತವಾಗಿ ಹೇಳಿದಾಗ ಇಬ್ಬರಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗೆ ನಡೀತಾ ಇರುತ್ತೆ. ಗುರುಜಿ, ನಿಮಗೆ ತುಂಬಾ ದಣಿವಾದಂಗಾಗಿದೆ ಪ್ರವಾಸದಿಂದ. ಸೊ ಪ್ರವಾಸದ ಒಂದು ಅನುಭವವನ್ನ, ಕಥನವನ್ನ ನಿಮ್ಮ ಬಾಯಿಂದ ಕೇಳ್ಬೇಕು ಅಂತ ನಮ್ಗೆ ತುಂಬಾ ಬಯಕೆ ಆಗಿದೆ ಅಂತ ಇಬ್ರು ದಂಪತಿಗಳು ಹೇಳ್ತಾರೆ. ಇಲ್ಲ, ನಾನು ಅದಕ್ಕಾಗಿಯೇ ನಿಮ್ಮ ಬರವನ್ನ ನಾನು ಕಾಯ್ತಾ ಇದ್ದೆ. ಎಲ್ಲ ಭಕ್ತರಿಗೂ ಕೂಡ ನಾನು ಹೇಳಿನೂ ಕೂಡ ಕಳಿಸಿದ್ದೀನಿ. ಸಾಯಂಕಾಲ ಅದೇ ವಿಷಯ ಇವತ್ತು ಇಟ್ಕೊಳ್ಳೋಣ ಅನುಭವ ಗೋಷ್ಠಿಯಲ್ಲಿ. ಎಲ್ರು ಕೂಡೋವರೆಗೂ ಸತ್ಸಂಗ ನಡೀತಾ ಇರ್ಲಿ ಅಂತ ತಿಳ್ಕೊಂಡು ಅಲ್ಲಿವರೆಗೂ ನಾನು ವಿಶ್ರಾಂತಿ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುಗಳು ಒಳಗಡೆ ಹೋಗ್ತಾರೆ. ಈ ಕಡೆ ಎಲ್ರು ಕೂತಿರ್ತಾರೆ, ಬಂದಂತಹ ಜಂಗಮರೆಲ್ಲ ಕೂತಿರ್ತಾರೆ. ನಾವೆಲ್ಲ ಹೇಗೆ ಕೂತಿದೀವಲ್ಲ ಹಾಗೆ ಅಲ್ಲಿ ಅನುಭವ ಗೋಷ್ಠಿ ನಡೀತಾ ಇರುತ್ತೆ. ಬೋಧೆಕಾಯಕದ ಚೆನ್ನಯ್ಯನವರು, ನಿನ್ನೆ ಮನೆ ಕಡೆ ಎಲ್ಲ ಬಂದಿದ್ರಲ್ಲ, ಅವರು ಕೂಡ ಇರ್ತಾರೆ. ಬಹುರೂಪದವರು, ವಾಮ ದೇವ ಅವರು, ಎಲ್ಲರೂ ಸಾಕಷ್ಟು ಶರಣರು ಅಲ್ಲಿ ನೆರೆದಿರ್ತಾರೆ. ಸತ್ಸಂಗ ಮುಂದುವರಿಯುತ್ತೆ. ಒಬ್ಬೊಬ್ರು ಒಂದೊಂದು ವಿಷಯ ತಗೊಂಡು ಬಸವಣ್ಣನವರ ವಚನ ತಗೊಂಡು ಹಾಗೆ ನೃತ್ಯವನ್ನು ಕೂಡ ನಡೀತದಲ್ಲಿ. ಬಸವಣ್ಣವ್ರದ್ದು ಜೀವನ ಚರಿತ್ರೆ ಇರಬಹುದು, ಅವರ ವಚನಗಳಲ್ಲಿ ಇರ್ತಕ್ಕಂಥ ಸಂದೇಶವನ್ನ ನೃತ್ಯದ ಮೂಲಕ ಅಲ್ಲಿ ಸಾಗುತ್ತೆ. ಜನರು ಎಲ್ರೂ ಹಾಗೆ ಗುರುಗಳು ಬಂದು ಕೂತ್ಕೋತಾರೆ. ಎಲ್ಲರದ್ದು ಮುಗಿಯುತ್ತೆ. ಒಂದ್ 3-4 ಜನರದೆಲ್ಲ, ಬಹುರೂಪ ಕಾಯಕದವರು, ವಾಮದೇವದವ್ರದ್ದು ಎಲ್ಲರದ್ದು ಮುಗಿಯುತ್ತೆ. ಕೊನೆಗೆ ಬೋಧೆಕಾಯಕದ ಚೆನ್ನಯ್ಯನವರು ಕೆಲವು ತತ್ವಗಳನ್ನ ತೆಗೆದುಕೊಂಡು ವಿವರ ಮಾಡ್ತಾ ಹೋಗ್ತಾರೆ. ಹಾಗೆ ಮುಂದಿನ ಸಾಲಲ್ಲಿ ಇಬ್ರು ಕೂತಿರ್ತಾರೆ, ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವ್ರು ಕೂತಿರ್ತಾರೆ. ಅವಾಗ ಬೋಧೆಕಾಯಕದ ಚೆನ್ನಯ್ಯನವರು ಅವ್ರನ್ನ ನೋಡಿ ನೆನಪಾಗುತ್ತೆ. ಮನೆ ಹತ್ರ ಎಲ್ಲ ಹೋಗಿ ವಚನ ಕಟ್ಟೆಗಳನ್ನ ಕೊಟ್ಟು ಬಂದಿರ್ತಾರಲ್ವಾ. ಅವಾಗ ಗುರುಗಳಿಗೆ ಹೇಳ್ತಾರೆ ಚೆನ್ನಯ್ಯನವರು, ಗುರುಗಳೇ, ಇಲ್ಲಿ ಕೂತಿದಾರಲ್ಲ ಇವರು ಮುಂದೆ, ಇವ್ರು ನಿನ್ನೆ ನಾವು ಕಾಯಕಕ್ಕೆ ಹೋದಾಗ ತುಂಬಾ ಸಂತೋಷವಾಗಿ, ತುಂಬಾ ಆಸಕ್ತಿಯಿಂದ ತತ್ವಗಳನ್ನ ಕೇಳಿದ್ರು, ಸಂತೋಷ ಪಟ್ರು. ಹಾಗೆ ಪ್ರಶ್ನೆಗಳನ್ನು ಕೇಳ್ಬಿಟ್ಟು ಪರಿಹಾರ ತೆಗೆದುಕೊಂಡ್ರು. ಯಾರು ಇವರು ಅಂತ ಕೇಳ್ತಾರೆ ಚೆನ್ನಯ್ಯನವರು. ಅವಾಗ ಗುರುಗಳು ಹೇಳ್ತಾರೆ, ಇಲ್ಲ, ಇವರು ಓಂಕಾರ ಶೆಟ್ಟಿ ಲಿಂಗಮ್ಮ ಅಂತ. ಇವರು ನಮ್ಮ ಮಠಕ್ಕೆ ತುಂಬಾ ವರ್ಷಗಳಿಂದ ಭಕ್ತಿ ಜೀವಿಗಳು, ಆಧ್ಯಾತ್ಮ ಜೀವಿಗಳಿದ್ದಾರೆ, ಸಾಧಕರಿದ್ದಾರೆ ಅಂತ ಪರಿಚಯ ಮಾಡಿಸ್ಕೊಡ್ತಾರೆ. ಓ, ತುಂಬಾ ಸಂತೋಷ ಗುರುಗಳೇ, ಇವರನ್ನ ನೋಡಿ ತುಂಬಾ ಸಂತೋಷ ಆಯ್ತು ಅಂತ ಚೆನ್ನಯ್ಯನವರು ಹೇಳ್ತಾರೆ. ಸರಿ, ಆಯ್ತು, ನಿಮಗೆ ಇನ್ನೂ ಏನಾದ್ರೂ ನಿನ್ನೆ ಕೊಟ್ಟಂತಹ ವಚನಗಳಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಇದನ್ನ ಕೇಳ್ಬಿಟ್ಟು ನೀವು ಪರಿಹಾರ ಪಡ್ಕೋಬಹುದು ಅಂತ ಏನು ಚೆನ್ನಯ್ಯನವರು ಹೇಳಿ ಮುಂದುವರಿಸ್ತಾರೆ ತಮ್ಮ ಬೋಧೆಯನ್ನ. ಅದೇ ರೀತಿ ಓಂಕಾರ ಶೆಟ್ಟಿಯವರು ಕೂಡ ತಮಗೆ ಏನೋ ಅನುಮಾನ ಇದ್ದಂತಹ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಪರಿಹಾರ ಮಾಡ್ಕೊಳ್ತಾರೆ. ಅವಾಗ ಗುರುಗಳದ್ದು ಶುರುವಾಗತ್ತೆ ಪ್ರವಚನ. ಗುರುಗಳು 5 ವರ್ಷದಿಂದ ಹೋಗಿದ್ರು ಶ್ರೀಗಿರಿಗೆ. ಶ್ರೀಗಿರಿಯಿಂದ ಬರ್ತಾ ಇರ್ಬೇಕಾದ್ರೆ, ಯಾವಾಗ್ಲೂ ಪ್ರತಿ ವರ್ಷ ಹೋಗೋದು ವಾಡಿಕೆ, ಅನುಷ್ಠಾನ ಮಾಡಿ ಬರ್ತಾ ಇರ್ತಾರೆ. ಈ ವರ್ಷ ಅವ್ರಿಗೆ ವಿಶೇಷ ಅನುಭವ ಆಗುತ್ತೆ. ಎಲ್ರು ಕೂತಿರ್ತಾರೆ ಶಾಂತವಾಗಿ. ಗುರುಗಳ ಅನುಭವ ಶುರು ಆಗುತ್ತೆ, ಅವ್ರ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಹೇಳ್ತಾ ಇರ್ತಾರೆ ಅವರು ತಮ್ಮ ಅನುಭವ. ಪ್ರತಿ ವರ್ಷದಂತೆ ಈ ವರ್ಷ, ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬಾ ಒಂದು ವಿಶೇಷವಾದ ಅನುಭವ ನಮಗಾಯ್ತು. ಬರುವಾಗ ದಾರಿಯಲ್ಲಿ ಪರೀಕ್ಷೆಗೆ ಹೊರಟಿದ್ದ ಒಂದು ದೊಡ್ಡ ತಂಡ, ಜನರ ಗುಂಪೊಂದು. ಪರೀಕ್ಷೆ ಅಂದ್ರೆ ಜಾತ್ರೆ ಅಂತ ಇಲ್ಲಿ ಅರ್ಥ. ಅಂದ್ರೆ ಜಾತ್ರೆ ಅನ್ನೋದಕ್ಕೆ ಪರೀಕ್ಷೆ ಅಂತ ಹೇಳ್ತಾರೆ. ಒಂದು ಜಾಸ್ತಿ ಜನ ಗುಂಪುಗಳನ್ನ ಕಟ್ಕೊಂಡು ಜಾತ್ರೆಗೆ ಹೋಗ್ತಿರ್ತಾರೆ. ಊರಿಂದ ಊರಿಗೆ ಎಲ್ರು ತಮ್ಮ ಸಾಮಾನು, ಗಂಟು ಎಲ್ಲ, ವಜ್ರ ವೈಡೂರು ಎಲ್ಲಾನು ತಗೊಂಡು ಹೋಗ್ತಿರ್ತಾರೆ. 12ನೇ ಶತಮಾನದಲ್ಲಿ ಏನು ಕಡಿಮೆ ಇರ್ಲಿಲ್ರಿ, ಎಲ್ಲರೂ ದುಡಿತಿದ್ರು. ಮತ್ತ ಅವ್ರಿಗೆ ಸಂಪತ್ತಿಗೂ ಏನು ಕಡಿಮೆ ಇರ್ಲಿಲ್ಲ, ಎಲ್ಲವೂ ಇತ್ತು. ಎಲ್ಲರೂ ದುಡಿಯೋರೇ ಇದ್ರು ಅವಾಗ, ಯಾರು ಬೇಡೋರು ಯಾರು ಇರ್ಲಿಲ್ಲ. ಆದ್ರೆ ಅಲ್ಲಿ
ಜನರ ಗುಂಪು ಹೋಗ್ತಾ ಇತ್ತು. ಗುರುಗಳ ಜೊತೆಗೆ ಒಂದ್ ಸ್ವಲ್ಪ ಜನ ಇದ್ರು. ಅಂದ್ರೆ ವಾಪಸ್ ಬರ್ತಾ ಇದ್ರು ಅವ್ರು. ಊರಿಗೆ ಬರುವಾಗ ಆಗಿದ್ದಂತಹ ಇದು ಏನು ಸಂದರ್ಭ. ಅವರು ತಂಡಗಳನ್ನ ಹೋದಾಗ ಆತ್ಮಕೂರು ಅಂತ ಒಂದು ಊರಲ್ಲಿ ಸಂಧಿಸ್ತಾರೆ. ಪರೀಕ್ಷೆಗೆ ಹೊರಟಂತ ಜನ ಮತ್ತು ಗುರುಗಳ ತಂಡ. ಇನ್ನೇನು ಸೂರ್ಯ ಮುಳುಗೋ ಹೊತ್ತು ಒಂದ್ ಕಡೆ ಉಳ್ಕೋಬೇಕಾಗತ್ತೆ ಅವರು. ಉಳ್ಕೊಳ್ತಾರೆ. ಇವ್ರ ಜನರ ಗಲಾಟೆ ಗೊತ್ತಲ್ಲ, ನಾವೆಲ್ಲ ಗಲಾಟೆ ಮಾಡ್ತಿರ್ತೀವಿ. ನಮ್ದೇ ಒಂದ್ ಲೋಕ, ಅವ್ರದ್ದು ಸಾಧಕರದ್ದು ಒಂಥರ ಲೋಕ. ಸರಿ ಆಯ್ತು, ಧ್ಯಾನಕ್ಕೆ ನನಗೆ ಅನುಕೂಲ ಆಗಲ್ಲ ಅಂತ ತಿಳ್ಕೊಂಡು ಗುರುಗಳು ಒಂದ್ ಸ್ವಲ್ಪ ದೂರ ಹೋಗಿ, ಜನರಿಂದ ಸ್ವಲ್ಪ ದೂರ ಹೋಗಿ ಉಳ್ಕೊಂಡಿರ್ತಾರೆ. ಉಳ್ಕೊಂಡು ಧ್ಯಾನದಲ್ಲಿ ಮಗ್ನರಾಗಿರುವಾಗ ಮಧ್ಯರಾತ್ರಿಯಲ್ಲಿ ಒಂದು ತುಂಬಾ ಜೋರಾಗಿ ವಿಕಾರವಾದ ಕೂಗು ಬರುತ್ತೆ. ಯಾರೋ ನೋವಿಂದ ಕೂಗೋದು ಶಬ್ದ ಬರುತ್ತೆ. ಏನು ಅಂತ ಗುರುಗಳ ತಂಡ ಹೋಗಿ ನೋಡಿದಾಗ ಗೊತ್ತಿಲ್ಲ. ನಾವು ಕೇಳ್ತಿರ್ತೀವಿ ದರೋಡೆಕೋರರು, ಕಳ್ಳರು ಎಲ್ಲ ಬರೋದು. ಸೊ ಅಲ್ಲಿ ಅದೇ ರೀತಿ ಒಂದು ಕಳ್ಳರ ಗುಂಪೊಂದು. ಜನರೆಲ್ಲ ಎಲ್ಲಾನು ತಂದಿರ್ತಾರೆ. ಅವ್ರು ಬಿಟ್ಟು ಎಲ್ಲ ಮನೇಲಿ ಇಟ್ಟು ಬರಂಗಿಲ್ರಿ ಅವ್ರು. ಎಲ್ಲಾನು ಜೊತೆಗಿರ್ಬೇಕು. ಸಂಪತ್ತು, ಒಡವೆ, ದುಡ್ಡು ಚೆನ್ನಾಗಿ ತಗೊಂಡ್ ಬಂದಿರ್ತಾರ ಅವ್ರ ಜನರು. ಅವ್ರ ಜಾತ್ರೆಗೆ ಹೋಗ್ತಿರ್ತಾರೆ. ಅವರು ಭಕ್ತಿ ಗೊತ್ತಲ್ಲ, ನಾವು ಜಾತ್ರೆಗೆಲ್ಲ ಹೋದ್ರೆ ಎಲ್ಲಾ ತಗೊಂಡ್ ಹೋಗ್ತೀವಲ್ಲ ಹಿಂದೆ. ಹಾಗೆ ಅವರು ಕೂಡ ಎಲ್ಲಾ ತಗೊಂಡ್ ಹೋಗ್ತಾ ಇದ್ರು, ತಗೊಂಡ್ ಬಂದಿದ್ರು. ಕಳ್ಳರು ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಅವ್ರಿಗೆಲ್ಲಾ ಹೊಡೆದು ಬಡದು ಅವರಲ್ಲಿರ್ತಕ್ಕಂಥ ವಸ್ತು, ಒಡವೆ, ಸಾಮಗ್ರಿಗಳನ್ನು ಕೂಡ ಅವ್ರೇನ್ ತಗೊಂಡ್ ಬಂದಿದ್ರಲ್ಲ, ಅಡಿಗೆ ಸಾಮಗ್ರಿ ಇರಬಹುದು, ಎಲ್ಲವನ್ನು ಕೂಡ ದರೋಡೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರ ಮೇಲೆ ಹೊಡೆಯಕ್ ಶುರು ಮಾಡಿದ್ರು. ಗುರುಗಳ ತಂಡ ಬಂದು ಅವ್ರಿಗೆ ಕಾಪಾಡ್ತು. ಗುರುಗಳ ಹತ್ರ ಬೆತ್ತಗಳೆಲ್ಲ ಇದ್ವು, ತಗೊಂಡ್ ಹೊಡೆದು ಅವ್ರಿಗೆ ಓಡ್ಸಕ್ ಪ್ರಯತ್ನ ಮಾಡಿದ್ರು. ಕೆಲವೊಬ್ರು ಹೋದ್ರು. ಆದ್ರೂ ಕೂಡ ಕೆಲವೊಬ್ರಿಗೆ ಏಟಾಯ್ತು. ಯಾರಿಗೆ? ಪರೀಕ್ಷೆ ತಂಡಕ್ಕೆ ಬಂದಿತ್ತಲ್ಲ ಕೆಲವೊಬ್ರು ವಸ್ತ್ರ, ಒಡವೆನ ಕಳ್ಕೊಂಡ್ರು, ಸಾಮಗ್ರಿಗಳನ್ನ ಕಳ್ಕೊಂಡ್ರು. ಒಬ್ಬನಿಗೆ ತುಂಬಾ ಏಟಾಯ್ತು. ಮಕ್ಕಳಿಗೆಲ್ಲ ಏಟಾಗಿತ್ತು. ಒಬ್ರಿಗೆ ತುಂಬಾ ಏಟಾಗಿ ಅಲ್ಲೇ ಮೊದ್ಲೇ ಕಾಡಲ್ಲಿ ಇರ್ತಾರಲ್ಲ, ಗಿಡಮೂಲಿಕೆಗಳನ್ನ ಹಚ್ಬಿಟ್ಟು ಪ್ರಯತ್ನ ಮಾಡ್ತಾರೆ. ಗುರೂಜಿ ಅವ್ರಿಗೆ ಕೆಲವೊಂದ್ ಸ್ವಲ್ಪ ಗೊತ್ತಿರುತ್ತೆ. ಗಿಡಮೂಲಿಕೆ ಹಚ್ಚಿ ಅವ್ರಿಗೆ ಪ್ರಯತ್ನ ಮಾಡ್ತಾರೆ. ಅವನಿಗೆ ತುಂಬಾ ವಾಸಿ ಆಗೋದಿಲ್ಲ. ಅವನು ದೈವಾಧೀನ ಆಗ್ಬಿಡ್ತಾನೆ. ಅವನು ಲಿಂಗೈಕ್ಯ ಆಗ್ತಾನೆ, ತೀರ್ಕೊಂಡ್ಬಿಡ್ತಾನೆ. ಸೊ ಈ ದುಃಖದಲ್ಲಿ ಮುಳುಗಿರ್ತಾರೆ ಎಲ್ರು. ಪರೀಕ್ಷೆ ತಂಡದ ಜನರು ಸಮಾಧಾನ ಮಾಡ್ತಾರೆ. ಅವ್ರಿಗಾದ್ರೂ ಸಮಾಧಾನ ಆಗಲ್ಲ. ಯಾಕಂದ್ರೆ ಇವಾಗ ಸಾಧಕರಿಗೆ ಸಾವು ಅನ್ನೋದು ಮಹಾನವಮಿ, ಮರಣವೇ ಮಹಾನವಮಿ ಅಂತಾರೆ ಅವ್ರು. ಅವ್ರಿಗೆ ಅಷ್ಟು ದುಃಖ ಆಗೋದಿಲ್ಲ. ಬಟ್ ನಿಮ್ಮೆಲ್ಲರಿಗೂ ಸಾವು ಅಂದ್ರೆ ದುಃಖದ ಸಂಗತಿ ಅಲ್ವಾ? ಅವ್ರಿಗೆ ದುಃಖದಲ್ಲಿ ಮುಳುಗಿರ್ತಾರೆ. ಸರಿ ಆಯ್ತು, ಸಾಯಂಕಾಲ ಯಾರು ದೈವಾಧೀನರಾದ್ರೂ ಕೂಡ ನಮ್ ಜೀವನ ನಡೆಸ್ಲೇಬೇಕು ನಾವು ಅಲ್ವಾ? ಸರಿ, ಸಂಜೆ ಕಾರ್ಯಕ್ರಮ ಎಲ್ಲ ಮುಗೀತು. ಎಲ್ಲರೂ ತಮ್ಮ ಪಾಡಿಗೆ ಪ್ರಸಾದ ಮಾಡಿ ಮುಂದಿನ ಕೆಲಸ ಎಲ್ಲ ಮುಗಿಸಿ ವಿಶ್ರಾಂತಿಗೆ ಹೋದ್ರು. ಹೀಗೆ ಗುರುಗಳಿಗೆ ಇದನ್ನೆಲ್ಲ ಸಾಯಂಕಾಲ ನಡೆದಿರುತ್ತಲ್ಲ, ರಾತ್ರಿ ಎಲ್ಲ ನಡೆದಿರುತ್ತೆ. ಆ ಘಟನೆ ಮನಸ್ಸಿಗೆ ತಂದ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ತುಂಬಾ ಬೇಸರ ಆಗುತ್ತೆ ಗುರುಗಳಿಗೆ. ಅಲ್ಲ, ನಾವು ದೇವರನ್ನ ನೋಡ್ಲಿಕ್ಕೆ, ಅನುಷ್ಠಾನ ಮಾಡ್ಲಿಕ್ಕೆ, ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಹೋಗ್ತೀವಿ. ಪರಮಾತ್ಮನ ಕರುಣೆಯನ್ನ ಪಡಿಲಿಕ್ಕೆ ನಾವ್ ಇಷ್ಟೆಲ್ಲ ಕಷ್ಟ, ನಷ್ಟ, ನೋವು ಅನುಭವಿಸ್ಲೇಬೇಕಾ? ನಾವು ಬರೀ ಒಳಗಿನ ಧ್ಯಾನ ಮಾಡ್ತಾ ಪರಮಾತ್ಮನ ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ವಾ? ಎಲ್ಲಿರ್ತೀವಿ ಅಲ್ಲೇನೆ. ಇಷ್ಟೆಲ್ಲ ಕಷ್ಟ ನೋವು ಉಣ್ಲೇಬೇಕಾ ಅಂತ ಅವರಿಗೆ ಚಿಂತನೆ ಶುರುವಾಗುತ್ತೆ ಮನಸ್ಸಲ್ಲಿ. ಯಾಕೆ ಇಷ್ಟೆಲ್ಲ ಕಷ್ಟ ನಾವು ಅನುಭವಿಸ್ಬೇಕು ಮನುಷ್ಯರು? ಹಾಗೆ ಪರಮಾತ್ಮನ ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಹಂಗೆ ಪೀಠದಲ್ಲಿ ಹೊರಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಚೆಯಿಂದ ಒಂದು ಅವ್ರಿಗೆ ಸಂಗೀತ ಕೇಳಿಸುತ್ತೆ. ಅಲ್ಲಿ ಜಂಗಮರು ಕೂಡ ಬಂದಿರ್ತಾರೆ. ಅವಾಗಿನ ಅವ್ರ ಜೊತೆ ಜಂಗಮರು ಇರಲ್ಲ. ಅವರು ತಮ್ಮ ಸಂಘ ಕಟ್ಕೊಂಡು ಹೋಗಿರ್ತಾರೆ, ಶ್ರೀಗಿರಿಗೆ ಹೋಗಿರ್ತಾರೆ. ಅವರು ಇನ್ನು ಬಸವಣ್ಣವ್ರದ್ದು ಕಲ್ಯಾಣದ ಜನ ಅವ್ರ ಜೊತೆ ಇರೋದಿಲ್ಲ. ಅವಾಗ ಕಲ್ಯಾಣದಿಂದ ಶ್ರೀಗಿರಿ ಹತ್ರ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳು, ಅಂದ್ರೆ ಶರಣರು, ಬಸವಾದಿ ಶಿವ ಶರಣರು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮೂಢ ಸಂಪ್ರದಾಯಗಳನ್ನ ಹೋಗ್ಲಾಡಿಸ್ಲಿಕ್ಕೆ, ಜನರಲ್ಲಿ ಭಕ್ತಿಯ ಬೀಜವನ್ನ ಬಿತ್ತೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ಓಡಾಡಿ.
ಇವಾಗ ಹೇಗೆ ಉಡುತಡಿ ಬಂದಿದಾರಲ್ವಾ, ಹಾಗೆ ಅಲ್ಲಿ ಶ್ರೀಗಿರಿ ಹತ್ರನೂ ಕೂಡ ಆ ಕಾಯಕ ಮಾಡೋರು ಹೋಗ್ತಿರ್ತಾರೆ. ಗುರುಗಳಿಗೆ ಒಂದು ಸಂಗೀತ ಕೇಳಿಸುತ್ತೆ. ಏನಿದು ಅಂತ ಹೇಳ್ಬಿಟ್ಟು ಗಮನ ಕೊಟ್ಟು ಕೇಳ್ತಿರ್ತಾರೆ, ಅಲ್ಲೇ ಕೂತ್ಕೊಂಡು ಕೇಳ್ತಿರ್ತಾರೆ. ಅವಾಗ ಒಬ್ರು ಏಕತಾರಿ ಮೀಡ್ತಾ ಒಂದು ವಚನ ಹೇಳ್ತಿರ್ತಾರೆ. ಅರಗು ತಿಂದು ಕರಗುವ ದೈವವ ಎಂತೂ ಸರಿ ಎಂಬೆನಯ್ಯ. ಅರಗು ತಿಂದು ಕರಗುವ ದೈವವ ಎಂತೂ ಸರಿ ಎಂಬೆನಯ್ಯ. ಉರಿಯ ಕಂಡಡೆ ಮುರುಟುವ ದೈವವ ಎಂತೋ ಸರಿ ಎಂಬೆನಯ್ಯ. ಅವಸರ ಬಂದಡೆ ಮಾರುವ ದೈವವ, ಅವಸರ ಬಂದಡೆ ಮಾರುವ ದೈವವ ಎಂತೂ ಸರಿ ಎಂಬೆನಯ್ಯ. ಅರಗು ತಿಂದು ಕರಗುವ ದೈವವ ಎಂತೂ ಸರಿ ಎಂಬೆನಯ್ಯ. ಅಂಜಿಕೆಯಾದಡೆ ಮಾರುವ ದೈವವ, ಅಂಜಿಕೆಯಾದಡೆ ಮಾರುವ ದೈವವ ಎಂತೂ ಸರಿ ಎಂಬೆನಯ್ಯ. ಅಂಜಿಕೆಯಾದಡೆ ಹೂಳುವ ದೈವವ ಎಂತೂ ಸರಿ ಎಂಬೆನಯ್ಯ. ಸಹಜ ಭಾವ ನಿಜೈಕ್ಯ ಸ್ಥಿರ ಭಾವ, ಸಹಜ ಭಾವ ನಿಜೈಕ್ಯ ಸ್ಥಿರ ರೂಪ ಕೂಡಲ ಸಂಗಮ ದೇವನೊಬ್ಬನೇ. ಅರಗು ತಿಂದು ಕರಗುವ ದೈವವ ಎಂತೂ ಸರಿ ಎಂಬೆನಯ್ಯ ಅಂತ ಈ ವಚನವನ್ನ ಹಾಡ್ತಾ ಇರ್ತಾರೆ. ಈ ವಚನದ ಅರ್ಥವನ್ನ ಒಂದು ವಿಶೇಷ ಅರ್ಥ ಇರುತ್ತೆ. ಈ ವಚನವನ್ನ ಕೇಳ್ತಾ ಕೇಳ್ತಾ ಅವರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ಇಂತಹ ಒಂದು ವೈಚಾರಿಕ ಪ್ರಜ್ಞೆಯನ್ನ ಬಿತ್ತುವಂತಹ ಹಾಡನ್ನ ಹಾಡ್ತಾ ಇರೋರು ಯಾರವರು ಅಂತ ಎದ್ಬಿಟ್ಟು ಗುರುಗಳು ಆಚೆ ಬರ್ತಾರೆ. ಹೋಗಿ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಯಾರು ತಾವು ಅಂತ ಕೇಳ್ತಾರೆ ಗುರುಗಳು. ನಾವು ಜಂಗಮರು ಅಂತ ಅವ್ರು ಹೇಳ್ತಾರೆ. ನಾವು ಬೋಧೆಕಾಯಕದ ಚೆನ್ನೈನವರು. ಓಹೋ, ತುಂಬಾ ಅರ್ಥಗರ್ಭಿತವಾದ ಏನು ತತ್ವವನ್ನ ಹೇಳ್ತಾ ಇದ್ದೀರಿ, ಎಲ್ಲಿಂದ ಬಂದ್ರಿ ನೀವು ಅಂತ ವಿಚಾರಿಸಿದಾಗ ನಿಮ್ಮ ಗುರುಗಳು ಯಾರು, ನಿಮ್ಮ ಆದಿ ಗುರು ಯಾರು ಅಂತ ಎಲ್ಲ ವಿಚಾರಿಸ್ತಾರೆ ಗುರುಗಳು. ಅವರು ಹೇಳ್ತಾರೆ, ನಮ್ಮ ಗುರುಗಳು ಅಪ್ಪ ಬಸವಣ್ಣನವರು. ಹಾಗೆ ಇನ್ನೂ ಸ್ವಲ್ಪ ತತ್ವಗಳನ್ನ ಹೇಳ್ತಾರೆ ಅವರು. ಮತ್ತೆ ಹೀಗೆ ನಡೀತಿರ್ಬೇಕಾದ್ರೆ ತುಂಬಾ ಅದ್ಭುತವಾದ ವಿಚಾರಧಾರೆ ಇದೆ. ಇನ್ನು ನೀವು ಅವರು ಅನುಯಾಯಿಗಳು, ಅವರ ಹತ್ರ ನೀವು ಜೀವನ ಮಾಡ್ತಕ್ಕಂಥ ಶರಣರಿದ್ದೀರಿ, ನೀವೇ ಇಷ್ಟು ಜ್ಞಾನಿಗಳಿದ್ದೀರಿ. ಇನ್ನ ನಿಮ್ಮ ಗುರು ಅಪ್ಪ ಬಸವಣ್ಣನವರು ಎಷ್ಟು ಜ್ಞಾನಿಗಳಿರ್ಬೇಕು, ಎಂತಹ ಮಹಿಮಾ ಪುರುಷರಿರಬಹುದು, ಎಂತ ಕೆಲಸ ಮಾಡ್ತಿದ್ದಾರೆ ಅವರು ಸಮಾಜಕ್ಕೆ. ಸೊ ಅವ್ರು ನೋಡ್ಬೇಕಲ್ಲ ಅಂತ ಅವ್ರಿಗೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತಾರೆ. ಅವರ ಅನುಯಾಯಿಗಳೇ ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾಡಲ್ಲಿ ನಡೆದಿರ್ತಕ್ಕಂಥ ಘಟನೆಯಿಂದ ಅವ್ರು ತುಂಬಾ ದುಃಖ ಮಾಡ್ಕೊಂಡಿರ್ತಾರೆ. ದೇವರನ್ನ ನಾವು ಎಲ್ಲೋ ಬಾಹ್ಯ ಆಚರಣೆಗಳಿಂದ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಂತರಂಗದಲ್ಲಿ ನಾವು ಹುಡುಕ್ಬೇಕು ಅನ್ನೋ ವಿಷಯಗಳನ್ನ ಅವರು ಹೇಳ್ತಕ್ಕಂಥ ತತ್ವಗಳಿಂದ, ವಚನಗಳಿಂದ ತಿಳಿದುಕೊಂಡಾಗ ಅವರಿಗೆ ತುಂಬಾ ಆಸೆ ಆಗುತ್ತೆ. ಬಸವಣ್ಣನವರನ್ನ ನಾವು ನೋಡ್ಲೇಬೇಕು, ಅವರ ಸಾಮೀಪ್ಯಕ್ಕೆ ನಾನು ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿ ವಾಪಸ್ಸು ಶ್ರೀಗಿರಿಯಿಂದ ಅವರು ಕಲ್ಯಾಣಕ್ಕೆ ಬರ್ತಾರೆ. ಗುರುಗಳು ಕಲ್ಯಾಣಕ್ಕೆ ತಮ್ಮ ತಂಡವನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಬಸವಣ್ಣನವ್ರನ್ನು ಕೂಡ ಭೇಟಿ ಮಾಡ್ತಾರೆ. ಸೊ ಅಲ್ಲಿ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಒಂದು ಅದ್ಭುತ ಸಂದರ್ಭ ನಡೆಯುತ್ತೆ. ಆ ಒಂದು ವಿಷಯವನ್ನ
ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.